ವೆಲ್ಕಮ್ ಬ್ಯಾಕ್ ಟು ರೈಟ್ ಕ್ಲಿಕ್. ಇವತ್ತು ಯಾವುದೇ ಕೆಲಸ ಆದರೂ ಅದಕ್ಕೊಂದು ಶಾರ್ಟ್ಕಟ್ ಇದ್ದೇ ಇರುತ್ತೆ. 3 ವರ್ಷದ ರೆಗ್ಯುಲರ್ ಕೋರ್ಸ್ಗಳಿಗೂ 3 ತಿಂಗಳ ಕ್ರ್ಯಾಶ್ ಕೋರ್ಸ್ಗಳು ಇರ್ತವೆ. ಏನು ಮಾಡೋದು, ಇವತ್ತು ಯಾರಿಗೂ ಸಮಯ ಇಲ್ಲ. ಆದರೆ ಇದು ಸಮಯಕ್ಕೆ ಸಂಬಂಧಿಸಿದ ಶಾರ್ಟ್ಕಟ್ ಅಂತೂ ಅಲ್ಲ. ಇದೇನಿದ್ರೂ ಜಾಗಕ್ಕೆ ಸಂಬಂಧಪಟ್ಟಿದ್ದು. ದೊಡ್ಡ ದೊಡ್ಡ ಫೈಲ್ಗಳನ್ನು ಜಿಪ್ ಮಾಡಿ ಸಣ್ಣದಾಗಿಸುವಂತೆ ನೀವು ಯಾರಿಗೋ ಕಳಿಸೋ ವೆಬ್ಸೈಟ್ಗಳ URLಗಳು ಅತಿ ಉದ್ದ ಇದ್ದಾಗ ಜಾಗ ಉಳಿಸೋದಕ್ಕೆ ಮತ್ತೆ ನಿಮ್ಮ ಇಮೇಲ್ ನೀಟಾಗಿ ಕಾಣೋದಕ್ಕೆ ಏನು ಮಾಡಬೇಕು ಅನ್ನೋದಕ್ಕೆ ಇಲ್ಲಿ ಕೆಲವು ವೆಬ್ಸೈಟ್ಗಳು ನಿಮಗೆ ಸಹಾಯ ಮಾಡ್ತವೆ. ಪ್ರೊಫೆಷನಲ್ ಇಂಟರ್ನೆಟ್ ಬಳಕೆದಾರರಿಗೆ ಈ ಪದ್ಧತಿ ಸಾಕಷ್ಟು ಸಹಾಯ ಮಾಡ್ಬೋದು. ಸರಿ, ಹಾಗಿದ್ರೆ ನೋಡೋಣ ಬನ್ನಿ ಕತ್ತರಿಸೋದು ಹೇಗೆ ಅಂತ ತಿಳಿಸೋ ಈ ವೆಬ್ಸೈಟ್ಗಳನ್ನು. ವೆಬ್ಸೈಟ್ ಒಂದರ ಹೆಸರುಗಳು ಸಣ್ಣದಾಗಿದ್ರು ಅದರಲ್ಲಿನ ಪೇಜ್ಗಳನ್ನು ತೆರೆಯುತ್ತಾ ಹೋದಂತೆ ಲಿಂಕ್ಗಳು ಹೆಚ್ಚಾಗಿ ಯಾವುದೋ ಸಬ್ ಕ್ಯಾಟಗರಿಯಲ್ಲಿ ಲಿಂಕ್ ಕ್ಲಿಕ್ ಮಾಡಿದರೆ ಕೆಲವೊಮ್ಮೆ ಆ ಲಿಂಕ್ನಲ್ಲಿರುವ ಮಾಹಿತಿಗಿಂತ ಆ ಲಿಂಕ್ನ ಉದ್ದವೇ ಹೆಚ್ಚಾಗಿರುತ್ತೆ. ನಿಮ್ಮ ಗೆಳೆಯರಿಗೆ ಅಂತಹ ಲಿಂಕ್ಗಳನ್ನು ಮೇಲ್ ಮೂಲಕ ಕಳಿಸುವಾಗಲೋ ಅಥವಾ ಅವನ ಫೋನ್ನಲ್ಲೋ ಹೇಳೋದಕ್ಕೆ ಹೊರಟ್ರೆ ಅದು ಮುಗಿಯದ ಕಥೆ ಥರ ಆಗುತ್ತೆ. ಈ ನಿಟ್ಟಿನಲ್ಲಿ ಅಂತಹ ಉದ್ದನೆಯ URLಗಳನ್ನು ಕ್ಷಣ ಮಾತ್ರದಲ್ಲಿ ಪುಟ್ಟದಾಗಿಸುವ ವೆಬ್ಸೈಟ್ಗಳು ಇವು. ಈ ವೆಬ್ಸೈಟ್ಗಳು ತುಂಬಾ ಸರಳವಾಗಿವೆ ಮತ್ತು ಅತಿ ಉಪಕಾರಿಯಾಗಿವೆ ಎಂಬುದು ನಿಮಗೆ ಅವುಗಳನ್ನು ಉಪಯೋಗಿಸಲು ಶುರು ಮಾಡಿದ ತಕ್ಷಣವೇ ತಿಳಿಯುತ್ತೆ. ನಿಮಗೆ ಉದ್ದ ಎನಿಸಿದ ಯಾವುದೋ ಲಿಂಕನ್ನು ಕಾಪಿ ಮಾಡಿಕೊಂಡು ಈ ಯಾವುದಾದ್ರೂ ಒಂದು ವೆಬ್ಸೈಟ್ ತೆರೆದ್ರೆ ಅಲ್ಲಿ ನಿಮಗೆ ಆ URL ಅನ್ನು ಪೇಸ್ಟ್ ಮಾಡೋದಕ್ಕೆ ಒಂದು ಬಾಕ್ಸ್ ಇರುತ್ತೆ. ನಂತರ ಪಕ್ಕದಲ್ಲಿರೋ ಶಾರ್ಟನ್ ಎಂಬ ಕಮಾಂಡ್ ಅನ್ನು ಒತ್ತಿದ್ರೆ ಸಾಕು, ಒಂದೇ ಕ್ಷಣದಲ್ಲಿ ಅತಿ ಸಣ್ಣ URL ಒಂದು ತಯಾರಾಗ್ಬಿಡುತ್ತೆ. ಅದನ್ನ ಕಾಪಿ ಮಾಡಿ ನಿಮಗೆ ಬೇಕಾದ ಸ್ನೇಹಿತರಿಗೆ ಝೂಮ್ ಮಾಡಬಹುದು. ಗೂಗಲ್, bitly.com, tinyurl ಮುಂತಾದ ಅನೇಕ ವೆಬ್ಸೈಟ್ಗಳು ಈ ಕೆಲಸ ಮಾಡ್ತವೆ. ವೈಯಕ್ತಿಕ ಉಪಯೋಗಕ್ಕೆ ಅಲ್ಲದೆ ಇದ್ರೂ ಬಿಸಿನೆಸ್ ಆಧಾರಿತ ಕೆಲಸ ಮಾಡೋರಿಗೆ ಈ ವೆಬ್ಸೈಟ್ಗಳು ನಿಜಕ್ಕೂ ದೊಡ್ಡ ಸಹಾಯ ಮಾಡುತ್ತವೆ ಅನ್ನೋದಂತೂ ಖಂಡಿತ ನಿಜ. ಈಗ ಒಂದು ವೆಬ್ಸೈಟ್ನ URL ಅನ್ನು ಕತ್ತರಿಸೋದು ಹೇಗೆ ಎಂಬ ಮಾಹಿತಿ ನಿಮಗೆ ಸಿಕ್ತು. ಈ ವೆಬ್ಸೈಟ್ಗಳು ಉಪಯೋಗಿಸೋದಕ್ಕೂ ಸುಲಭ, ಅಲ್ಲದೆ ಒಂದೇ ನಿಮಿಷದಲ್ಲಿ ನಿಮ್ಮ ಕೆಲಸ ಆಗ್ಬಿಡುತ್ತೆ ಅಲ್ವಾ? ನನಗಂತೂ ಇದು ತುಂಬಾ ಹೆಲ್ಪ್ಫುಲ್ ಅಂತ ಅನಿಸ್ತಾ ಇದೆ. ನಿಮಗೂ ಹಾಗೆ ಅನಿಸ್ತಿದೆ ಅಂದ್ಕೊಂಡು ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ವಾರದ ನಮ್ಮ ಫನ್ ಪಿಕ್ಚರ್ ಸೆಕ್ಷನ್ಗೆ. ನಮ್ಮೂರಲ್ಲೂ ಆನೆಗೂ ಡ್ಯಾನ್ಸ್ ಬರುತ್ತೆ ಬರುತ್ತೆ. ಹಾಟ್ ಡಾಗ್ ಥರ ಅದನ್ನೇನು ಹಾಟ್ ಕ್ಯಾಟ್ ಅನ್ಕೊಂಡಿದಾರ ಇವರು? ಅಳಿಲು ಸೇವೆ, ಮೊಟ್ಟೆ ಪಾಡು, ಲೆಗ್ ರೈಟಿಂಗ್, ನಾನವನಲ್ಲ, ಮರಮಾನವ, ಮೊದಲೆಲ್ಲ ಕಿವಿಯೊಳಗೆ ಏನಾದರೂ ಹಾಕ್ಕೊಂಡಿದ್ರೆ ಅದು ಕೇಳಿಸದೇ ಇರುವವರಿಗಾಗಿ ಇರೋ ಹಿಯರಿಂಗ್ ಏಡ್ ಅಂತಾನೆ ಎಲ್ಲರೂ ತಿಳ್ಕೊತಾ ಇದ್ರು. ಆದರೆ ಈಗೀಗ ಯಾರ ಕಿವಿನೂ ಖಾಲಿ ಇರಲ್ಲ, ಎಲ್ಲರಿಗೂ ಇಯರ್ಫೋನ್ ಬೇಕು. ಈ ಇಯರ್ಫೋನ್ಗಳಲ್ಲಿ ಕೆಲವು ಮಾತಾಡೋಕೆ, ಇನ್ನು ಕೆಲವು ಹಾಡು ಕೇಳೋಕೆ. ಮಾತಾಡೋಕಾದ್ರೆ ಒಂದೇ ಕಿವಿಗೆ ಬ್ಲೂಟೂತ್ ಹಾಕೊಂಡಿರ್ತೀವಿ. ಸಂಗೀತ ಕೇಳೋಕಾದ್ರೆ 2 ಕಿವಿಗೆ ಬೇಕಾದ ಇನ್ಸ್ಟ್ರೂಮೆಂಟ್ ಬೇಕಾಗತ್ತೆ. ಆದರೆ 2 ಕಿವಿಯಲ್ಲಿ ಒಂದೊಂದು ಇಯರ್ಫೋನ್ ಬಡ್ ಇಟ್ಕೊಂಡು ಎರಡೆರಡರಲ್ಲೂ ಮಾತು ಕೇಳೋದು ಬೇಡ. ಆ ಕಡೆಯಿಂದ ಮಾತಾಡೋರ ಮಾತನ್ನ ಒಂದೇ ಕಿವಿಯಲ್ಲಿ ಏನು ಮಾಡಬೇಕು ಅಂತ ನೋಡೋಣ ಬನ್ನಿ ಇವತ್ತಿನ ಸ್ಪೂನ್ ಫೀಡ್ ಸೆಕ್ಷನ್ನಲ್ಲಿ.
ಡಿವೈಸ್ಗಳಲ್ಲಿ ಎರಡು ವಿಧ. ಒಂದು ಮಾತನಾಡೋದಕ್ಕೆ ಉಪಯೋಗಿಸುವಂಥದ್ದು, ಮತ್ತೊಂದು ಹಾಡು ಕೇಳುವಂಥದ್ದು. ಮೊದಲನೇದು ಕೇವಲ ಒಂದು ಕಿವಿಗೆ ಹಾಕೊಳ್ಳುವಂಥದ್ದಾದರೆ ಸಂಗೀತ ಕೇಳುವಾಗ ಎರಡೂ ಕಿವಿಗಳಿಗೂ ಕೆಲಸ ಇರುತ್ತೆ. ಅದರಲ್ಲಿ ಮಾತನ್ನು ಆಡಬಹುದು. ಆದರೆ ಒಂದೊಮ್ಮೆ ನಿಮಗೆ ಎರಡೂ ಕಿವಿಗಳನ್ನು ಬಳಸೋದಕ್ಕೆ ಸಾಧ್ಯವಾಗಿರಬಹುದು. ಹಾಗಂತ ಒಂದೇ ಕಿವಿಗೆ ಇಯರ್ಫೋನ್ ಹಾಕೊಂಡ್ರೆ ಹಾಡು ಅಥವಾ ಮಾತಿನ ಸಂಪೂರ್ಣ ಡೀಟೇಲ್ಸ್ಗಳು ಮಿಸ್ ಆಗಬಹುದು. ಆಗ ನೀವೇನ್ ಮಾಡಬೇಕು ಅನ್ನೋದಕ್ಕೆ ಇಲ್ಲಿದೆ ಉತ್ತರ ನೋಡಿ. ಒಂದೇ ಕಿವಿಗೆ ಇಯರ್ಫೋನ್ ಹಾಕೊಂಡು ನಿಮ್ಮ ಸ್ಮಾರ್ಟ್ ಫೋನ್ನ ಸೆಟ್ಟಿಂಗ್ಸ್ ಅನ್ನು ಓಪನ್ ಮಾಡಿ. ಅದರಲ್ಲಿನ ಆಕ್ಸೆಸಿಬಿಲಿಟಿ ವಿಭಾಗಕ್ಕೆ ಹೋದರೆ ಅಲ್ಲಿ ನಿಮಗೆ ಮಾನೋ ಆಡಿಯೋ ಎಂಬ ಆಪ್ಷನ್ ಸಿಗುತ್ತೆ. ಅದರ ಮುಂದಿರುವ ಚೆಕ್ ಬಾಕ್ಸ್ ಅನ್ನು ಕ್ಲಿಕ್ ಮಾಡಿದ್ರೆ ನೀವು ಕೇಳ್ತಾ ಇರೋ ಮಾತು ಅಥವಾ ಸಂಗೀತ ಸಂಪೂರ್ಣವಾಗಿ ಒಂದೇ ಕಿವಿಗೆ ವರ್ಗಾವಣೆ ಆಗುತ್ತೆ. ಯಾವ ವಿವರವನ್ನು ಕಳೆದುಕೊಳ್ಳದೆ ನೀವು ಒಂದೇ ಕಿವಿನಲ್ಲಿ ಎಲ್ಲಾನು ಕೇಳಿಸ್ಕೊಳ್ಬಹುದು. ನಿಜ ಕಣ್ರಿ, ಬೇಕಾದ್ರೆ ಟ್ರೈ ಮಾಡಿ. ಆ ಕಡೆಯಿಂದ ಫೋನ್ನಲ್ಲಿ ಮಾತಾಡೋರನ್ನ ಮಾತು ಸರಿಯಾಗಿ ಕೇಳದೆ ಅವರು ಬೇಸರ ಮಾಡ್ಕೊಳ್ಳೋದು, ನೀವು ನಾನೇನು ಕಿವಿಯಲ್ಲಿ ಇಯರ್ಫೋನ್ ಇಟ್ಕೊಂಡಿದ್ದೀನ ಅಂತ ರೇಗೋದು, ಈ ಎಲ್ಲ ಪ್ರಾಬ್ಲಮ್ಗಳಿಗೂ ಪರಿಹಾರ ಸಿಗ್ತಲ್ಲ. ಸರಿ, ಈಗ ನಾನು ಒಂದು ಬ್ರೇಕ್ ತಗೊಂಡ್ಬರ್ತೀನಿ. ನೋಡ್ತಾ ಇರಿ ರೈಟ್ ಕ್ಲಿಕ್.